ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಾಗ್ಸ್ ಕನ್ನಡ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಕೊನೆಯದಾಗಿ ಒಂದು ಲೈಕನ್ನು ಕೊಡೋದು ಮರಿಬೇಡಿ, ಲೈಕನ್ನು ಕೊಡಿ. ಇದು ಸೋಮವಾರದ ಸಂಜೆಯ ಲಾಗ್ ಆಗಿರುತ್ತೆ. ಸೋಮವಾರ ಸಂಜೆ ಒಂದು 7 o'clock ನಾನು ಈ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಸಂಜೆ ಆಫೀಸಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 6:30 ಆಗೋಗ್ಬಿಡುತ್ತೆ. 6:30ಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ 7 ಗಂಟೆ 7:30 ಮೇಲೇ ಅಡುಗೆ ಶುರು ಮಾಡ್ಕೊತೀನಿ. ನಾನಿವತ್ತು ನೈಟ್ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಇವಾಗ ಬಾಸ್ಮತಿ ರೈಸ್ನ 1 ಕಪ್ ಹಾಕೊಂಡಿದ್ದೀನಿ, ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ 1 ಕಪ್ ರೈಸ್ ಇಟ್ಟಿದ್ದೀವಿ ಅಂದರೆ ನಾರ್ಮಲ್ ರೈಸ್ ಆದರೆ 1 ಕಪ್ ರೈಸ್ಗೆ 2 ಕಪ್ ವಾಟ್ರ್ ಹಾಕ್ತೀವಲ್ವ, ಇದು ಹಾಗಲ್ಲ. 1 ಕಪ್ ರೈಸ್ ಇಟ್ಟಿದ್ದೀವಿ ಅಂದರೆ 1.25 ಸ್ವಲ್ಪ ಜಾಸ್ತಿ, 2 ಕಪ್ಗಿನ್ನ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಇಟ್ಕೊಳ್ಳಿ. ನಾನು 1/2 hour ಮುಂಚೆನೇ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ತೊಳೆದ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ 1/2 hour. ಅದಾದ ನಂತರ ಮಶ್ರೂಮ್ನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಅಚ್ಕಾರದ ಪುಡಿ 1 ಸ್ಪೂನ್ ಹಾಕೊಂಡಿದ್ದೀನಿ, ಗರಂ ಮಸಾಲ 1 ಸ್ಪೂನ್, ಹಾಗೆ ಚಿಕನ್ ಮಸಾಲ ಪೌಡರ್ 1 ಸ್ಪೂನ್ ಹಾಕೊಂಡಿದ್ದೀನಿ, ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂದ್ಬಿಟ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ. ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ನಾನಿವಾಗ. ಭಾನುವಾರ ಮಧ್ಯಾಹ್ನ ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮನೆಯವರು ಔಟ್ಸೈಡ್ ಹೋಗಿದ್ದ ಕಾರಣದಿಂದ ಭಾನುವಾರ ಮಧ್ಯಾಹ್ನ ಮಾಡ್ಲಿಕ್ಕೆ ಹೋಗಲಿಲ್ಲ. ಇವಾಗ ಸೋಮವಾರ ನೈಟ್ ಮಾಡ್ಕೋತಾ ಇದ್ದೀವಿ. ನನಗೆ ವಿಡಿಯೋ ಪಾಸ್ ಆಗಿರೋದೇ ಗೊತ್ತಾಗಿಲ್ಲ, ನಾನು ನೋಡಿಕೊಂಡೇ ಇಲ್ಲ. ನನಗೆ ಬೇಜಾರಾಗೋಯ್ತು, ವಿಡಿಯೋ ಪಾಸ್ ಆಗಿಬಿಟ್ಟಿದೆಯಲ್ಲ, ಏನು ಮಾಡೋದು, ಮತ್ತು ಇದು ವಿಡಿಯೋ ಮಾಡೋದೇ ಸ್ಟಾಪ್ ಮಾಡ್ಕೊಂಬಿಡ್ಲಾ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಆಮೇಲೆ ರಿಯಲೈಸ್ ಆಯಿತು, ಇನ್ನೇನು ಮಾಡೋದು, ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನಲ್ವ, ನನಗೂ ಹಾಗೆ ಮರ್ತೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಎಲ್ಲಿಗೆ ನೆನಪಾಯಿತು ಅಲ್ಲಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ವಿಡಿಯೋ ಕ್ಯಾಪ್ಚರ್ ಮಾಡೋದು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನಂದರೆ ಅದು ಯಾವುದು ಕ್ಯಾಪ್ಚರ್ ಆಗಿರಲಿಲ್ಲ ಅದು ನಾನು ಬಾಯಲ್ಲೇ ಹೇಳ್ತೀನಿ, ಓಕೆನಾ. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ, ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ, ಸ್ವಲ್ಪ ಸೋಂಪು ಕಾಳುಮೆಣಸು, ಸ್ಲೈಸ್ ಆಗಿ ಕಟ್ ಮಾಡಿರುವಂಥ ಆನಿಯನ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಾನು ಸ್ವಲ್ಪ ಸ್ಪೈಸಿ ಬೇಕಂತ ಹೇಳ್ಬಿಟ್ಟು 2-3 ಹಸಿಮೆಣಸಿನ್ಕಾಯಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ. ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಪುದೀನ ಎಲ್ಲ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಆ ಬಿರಿಯಾನಿ ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಅದು, ಅದರಿಂದನೇ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಯಾವತ್ತು ಬಿರಿಯಾನಿ ಅಂದ ತಕ್ಷಣ ನೆನಪಾಗೋದೇ ಪುದೀನ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ಇದರಲ್ಲಿ ಸ್ವಲ್ಪ ಸ್ಕಿಪ್ ಆಗೋಗಿದೆ, ಕ್ಯಾಪ್ಚರ್ ಆಗಿಲ್ಲ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/2 ಸ್ಪೂನ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಅದಾದಮೇಲೆ ನೀವೇನು ಮಶ್ರೂಮ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀರ ಅದು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಅದೇನೆಂದರೆ ಸ್ವಲ್ಪ ಮೊಸರು ಹಾಕಿರ್ತೀವಲ್ವ, ಅದೆಲ್ಲ ಸ್ವಲ್ಪ ವಾಟರ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. 1.25 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ಸ್ವಲ್ಪ ನಾನು 1 ಸ್ಪೂನ್ ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಕುದಿ ಬಂದ ನಂತರ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ತುಂಬ ಎಲ್ಲ ಕೈ ಆಡೋದಕ್ಕೆಲ್ಲ ಹೋಗಬೇಡಿ. ಬಾಸ್ಮತಿ ರೈಸ್ ಏನಂದರೆ ಸ್ವಲ್ಪ ಮುಂಚೆನೇ ನೆನೆ ಹಾಕಿರ್ತೀವಲ್ವ, ಹಾಗಾಗಿ ಅದು ಸ್ವಲ್ಪ ತುಂಬ ಕೈ ಆಡ್ತಾ ಇದ್ದರೆ ಅದು ಅಕ್ಕಿ ಕಟ್ಟಾಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಹಾಕ್ಬಿಟ್ಟು ನಾನು ಮತ್ತೆ ಏನು ಜಾಸ್ತಿ ಕೈ ಆಡ್ಲಿಕ್ಕೆ ಹೋಗಿಲ್ಲ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೇಲೆ ಪುದೀನ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಮೇಲೆ ಹಾಕಿ ಜಾಸ್ತಿ ಕೈ ಆಡೋಕ್ಕೆ ಹೋಗಿಲ್ಲ. ಹಾಗೆ ಸ್ವಲ್ಪ ಲೈಟಾಗಿ ಕೈ ಆಡ್ಬಿಟ್ಟು ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನಾನು 1 ವಿಷಲ್ ಮಾತ್ರ ಮಾಡಿಸ್ಕೊತೀನಿ ಬಿರಿಯಾನಿಗೆ. ಬೇರೆ ರೈಸ್ಗೆಲ್ಲ ಅಂದರೆ 2 ವಿಷಲ್ ಮಾಡಿಸ್ಕೊತೀನಿ. ನಾರ್ಮಲ್ ರೈಸ್ ಎಲ್ಲ ಮಾಡ್ತಾಯಿದ್ದೀನಿ ಅನ್ನುವಾಗ 2 ವಿಷಲ್ ಕೂಗಿಸ್ಕೊತೀನಿ. ಬಿರಿಯಾನಿ ಎಲ್ಲ ಮಾಡುವಾಗ 1 ವಿಷಲ್ಗೆ ಆಫ್ ಮಾಡ್ಕೊಬಿಡ್ತೀನಿ. ಇವಾಗ ಅದು 1 ವಿಷಲ್ ಆಗಿ ವಿಷಲ್ ತಣ್ಣಗಾಗೋವರೆಗೂ ನನಗೆ ಬೇರೆ ಏನು ಕೆಲಸ ಇಲ್ಲ. ಅಲ್ಲ ಅಷ್ಟರಲ್ಲಿ ಈ ಕೌಂಟರ್ ಟಾಪ್ ಏನಿತ್ತು ಇಷ್ಟೊತ್ತು ಅಡುಗೆ ಮಾಡೋದಕ್ಕೆಲ್ಲ ಬಳಸ್ಕೊಂಡಿದ್ನಲ್ವ, ಈ ಕೌಂಟರ್ ಟಾಪು ಎಲ್ಲ ಮೆಸ್ಸಿ ಆಗಿತ್ತಲ್ವ, ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಬೆಳಗ್ಗೆ ಏನು ಡ್ಯೂಟಿಗೆ ಹೋಗೋ ಮುಂಚೆ ಪಾತ್ರೆಗಳನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಇಟ್ಟಿರ್ತೀನಲ್ವ, ಆ ಟೈಮ್ ಇರಲ್ಲ, ಹಾಗೆ ಟಬ್ಬಲ್ಲೇ ಇಟ್ಬಿಟ್ಟು ಹೋಗಿರ್ತೀನಿ. ಇವಾಗ ಬಂದಮೇಲೆ ನಾನು ಏನು ಮಾಡ್ತೀನಿ, ಈ ಥರ ಅಡುಗೆ ಎಲ್ಲ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಆಗೋವರೆಗೂ ನಾನು ಊಟಕ್ಕಿಂತ ಮುಂಚೆನೇ ಮತ್ತೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಊಟ ಆದಮೇಲೆ ನನಗೆ ಮಾಡಬೇಕು ಅಂದರೆ ನನ್ನ ಕೈಲಿ ಆಗಲ್ಲ. ಬಂದ ತಕ್ಷಣ ಸ್ವಲ್ಪ ಹೊತ್ತಷ್ಟೇ ರೆಸ್ಟ್ ಮಾಡಿರ್ತೀನಲ್ವ, ರೆಸ್ಟ್ ಮಾಡಿ ಮತ್ತೆ ಅಡುಗೆ ಮಾಡಿಕೊಂಡು ಮತ್ತೆ ಊಟ ಮಾಡಿ ಮತ್ತೆ ಮಾಡ್ತಾ ಇರಬೇಕಂದ್ರೆ ನನಗೆ ತುಂಬ ಟಯರ್ಡ್ ಫೀಲ್ ಆಗೋಗುತ್ತೆ. ಕೆಲವೊಂದು ಮಸಾಲ ಪುಡಿಗಳು ಯಾವ ಜಾಸ್ತಿ ಉಪಯೋಗಿಸಲ್ಲ, ಅಂಥ ಮಸಾಲ ಪುಡಿಗಳನ್ನು ಅಂದರೆ ಬಿರಿಯಾನಿ ಮಸಾಲ ಪೌಡ್ರುಗಳು, ಹಾಗೆ ಚಾಟ್ ಮಸಾಲ ಪೌಡ್ರು, ಈ ಥರ ಯಾವುದೆಲ್ಲ ಕಡಿಮೆ ಉಪಯೋಗಿಸ್ತೀನಿ ಆ ಥರ ಮಸಾಲ ಪುಡಿಗಳನ್ನು ಫ್ರಿಜ್ಜಲ್ಲಿ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ ನಾನು. ಯಾಕಂದರೆ ಅದು ಬೇಗ ಹಾಳಾಗೋದಿಲ್ಲ. ಅದೇ ರೀಸನ್ಗಾಗಿ ನಾನು ಫ್ರಿಜ್ಜಲ್ಲಿ ಹಾಗೆ ಮಶ್ರೂಮ್ ಬಿರಿಯಾನಿಗೆ ನಾನು ರಾಯ್ತಾ ಮಾಡ್ತೀನಿ ಅಂತ ಹೇಳಿದೆ. ಬಟ್ ನಮ್ಮನೆಯವರು ಏನು ಹೇಳಿದ್ರು, ಪನ್ನೀರ್ ಬಟರ್ ಮಸಾಲ ಇದೆಯಲ್ಲ ಅದೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮಶ್ರೂಮ್ ಬಿರಿಯಾನಿ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಿಜವಾಗ್ಲೂ. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.